ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ರಿತನ್ಯ ಅವರಿದ್ದಾರೆ, ಮಾತಾಡ್ಸೋಣ. ಅವ್ರದ್ದು ಇದುವರೆಗೂ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ, ಆದರೆ ಆಲ್ರೆಡಿ ಮೂರು ಸಿನಿಮಾ ಮಾಡ್ತಾ ಇದ್ದಾರೆ. ತುಂಬ ಬ್ಯುಸಿ ಇದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಈ ಸೀಕ್ರೆಟ್ ಹೇಳಿ ಅಂತ. ಒಂದು ಸಿನಿಮಾ ರಿಲೀಸ್ ಆಗಿಲ್ಲ, ವೆಯ್ಟಿಂಗಲ್ಲಿ ಇಟ್ಟಿದ್ದೀರಾ. ಒಂದು ಸಿನಿಮಾ ಆಲ್ರೆಡಿ ಮೂರು ಸಿನಿಮಾ ಬುಕ್ ಆಗಿದ್ದೀರಾ, ಮಾಡ್ತಾ ಇದ್ದೀರಾ. ಬ್ಲೆಸ್ಸಿಂಗ್ ಸರ್, ಎಲ್ಲ ದೇವ್ರ ಆಶೀರ್ವಾದ. ನೋಡೋಣ, ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತೀನಿ ನಾನು. ಈ ಸಿನಿಮಾದ ಪ್ರಮೋಷನ್ನು ಜೊತೆಗೆ ಶೂಟಿಂಗ್ ನಡೀತಾ ಇದೆ ಅಟ್ ಪ್ರೆಸೆಂಟು? ಏನಾದರೂ ನಡೀತಿದ್ದಾವೆ, ಬೇರೆ ಸಿನಿಮಾಗಳು ನಡೀತಿದ್ದಾವೆ. ಆ್ಯಂಡ್ ಇದ್ರ ಜೊತೆಗೆ ಪ್ರಮೋಟ್ ಮಾಡ್ತಾ ಇದ್ದೀವಿ ಲ್ಯಾಂಡ್ಲಾರ್ಡ್ ಕೂಡ. ಖುಷಿ ಆಗ್ತಾ ಇದೆ ತುಂಬ. ಯೂಶ್ವಲಿ ಒಂದು ಸಿನಿಮಾ ಮಾಡಿ ಅದರ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಅಥವಾ ಅದ್ರದ್ದು ರಿಸಲ್ಟ್ ನೋಡಿ ಒಂದು ಸಿನಿಮಾ ನಾವೇನೇ ಶೂಟ್ ಮಾಡ್ಬೋದು. ಆಫ್ಟರ್ ರಿಲೀಸೇ ನಮಗೆ ಒಂದು ಪರಿಪೂರ್ಣವಾಗಿ ಅದೊಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, ಅದೊಂದು ಕಲಿಯೋಕ್ಕೆ ಸಾಧ್ಯ. ಸೊ ನೀವು ಇದ್ರದ್ದು ರಿಲೀಸ್ ಬಿಫೋರೇ 2 ಸಿನಿಮಾ ಮಾಡಿರೋದು. ಸೊ ಹೆಂಗನ್ಸುತ್ತೆ ನಿಮಗೆ ಅಂತ? ಸ್ಪೆಷಲ್ ಅನಿಸುತ್ತೆ ಆ್ಯಕ್ಚುಲಿ. ನನಗೆ ಒಂದು ರಿಲೀಸೇ ಆಗಿಲ್ಲ, ಆಲ್ರೆಡಿ ಬೇರೆ ಸಿನಿಮಾಗಳು ಮಾಡ್ತಿರೋದ್ರಿಂದ ಏನಪ್ಪ ನಂದು ಹಿಂಗೆ ಖುಷಿ ಆಗುತ್ತೆ ಸರ್, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಬ್ಲೆಸ್ಡ್. ನಾನು ಆವಾಗಲೇ ಹೇಳ್ದಂಗೆ ನೋಡೋಣ, ಮುಂದಕ್ಕೆ ಒಳ್ಳೊಳ್ಳೆದು ಹೀಗೆ ಬರ್ತಾ ಇರಲಿ ನೀವು ಹೇಳ್ದಂಗೆ. ಲ್ಯಾಂಡ್ಲಾರ್ಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ರೆ. 2 ಶೇಡ್ ಏನೋ ಬರುತ್ತೆ, ಲಂಗದವಣಿ ಅಕ್ಕಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಇನ್ನೊಂದು ಪೊಲೀಸ್ ಪೇದೆ ಥರ ಒಂದು ಕ್ಯಾರೆಕ್ಟರ್ ಬರುತ್ತೆ, ಲೇಡಿ ಇದ್ರ ಥರದ್ದು ಕಾನ್ಸ್ಟೇಬಲ್ ಥರ ಕ್ಯಾರೆಕ್ಟರ್ ಬರುತ್ತೆ. ಸೊ ಸಾಂಗಲ್ಲೂ ಇದೆ ಪುಟ್ನಿಂಗಿ ಅಂತ, ದೇವಿ ಅಂತ ಇದೆ. ಸೊ ಓವರಾಲ್ ಹೆಂಗಿರುತ್ತೆ ಮೇಡಮ್, ಹೆಂಗೆ ಇರುತ್ತೆ ನಿಮ್ಮ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅಂತ? ಆಗಲೇ ಹೇಳ್ದಂಗೆ ಮಗಳಾಗಿ, ಅಂದರೆ ಲವರ್ ಗರ್ಲ್ ಆಗಿ, ಹಾಗೆ ಕೆಲಸದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ಎಲ್ಲ ಥರದ ವೇರಿಯೇಷನ್ನು ಇದೆ ಸರ್. ಆ್ಯಂಡ್ ರಾಜಯ್ಯ ಅವರ ಮಗಳಾಗಿ ಅವ್ರ ಹೋರಾಟದಲ್ಲಿ ಜೊತೆಯಲ್ಲೇ ಇರ್ತೀನಿ ನಾನು. ಭಾಗ್ಯ ಅಂತ ನನ್ನ ಪಾತ್ರದ ಹೆಸರು. ಸೊ ಓವರಾಲ್ ಒಂದು ತುಂಬ ಬ್ಯೂಟಿಫುಲ್ ಪಾತ್ರ ಇದು. ಏಕೆಂದರೆ ನಾನು ಎಲ್ಲ ಸತಿ ಹೇಳ್ದಂಗೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಜಡೇಶ್ ಸರ್ ಈ ಪಾತ್ರನ. ತುಂಬ ಖುಷಿ ಆಗುತ್ತೆ ಸರ್. ಅದೇ ನೀವು ಲಾಂಚ್ ಆಗಬೇಕಂತ ಇದ್ದಿದ್ದು ಸ್ಪೆಷಲಾಗಿ ಅಪ್ಪನ ಸಿನಿಮಾ ಜೊತೆ, ಅಪ್ಪನ ಜೊತೆನೇ ಲಾಂಚ್ ಆಗಿದ್ದು. ಆನ್ ಸ್ಕ್ರೀನು ರಿಯಲ್ ಅಪ್ಪನ ಜೊತೆ ಅಪ್ಪನ ಮಗಳ ಕ್ಯಾರೆಕ್ಟರ್ ಮಾಡೋದು ಹೆಂಗಿತ್ತು? ಯೂಶ್ವಲಿ ಬೇರೆ ಅವ್ರಿಗೆ ತೆರೆ ಮೇಲೆ ಮಾತ್ರ ಮಗಳಾಗಿ ಮಾಡೋಕ್ಕೆ ಹೆಂಗಿರುತ್ತೆ ನಿಮಗೆ? ಇದು ಈಸಿ ಆಯಿತಾ ಅಥವಾ ಸ್ಪೆಷಲ್ ಫೀಲಿಂಗ್ ಇತ್ತಾ? ಒಂದು ಮನಸ್ಸಲ್ಲಿ ಒಂದು ಕಂಫರ್ಟ್ ಇರುತ್ತೆ. ಬಟ್ ಪಾತ್ರ ಅಂತ ಬಂದಾಗ ಅವರೊಬ್ಬರು ಆರ್ಟಿಸ್ಟು, ನಾನೊಬ್ಬಳು ಆರ್ಟಿಸ್ಟು. ಅಲ್ಲೆಲ್ಲೂ ನಾವು ಅಪ್ಪ ಮಗಳು ಅಂತ ಬರೋದಿಲ್ಲ. ಅವರಂಗೆ ನಾನು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿರುತ್ತೆ. ಸೊ ಹಂಗಾಗಿ ಇದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳಿಲ್ಲ ನಾವು. ಆ್ಯಕ್ಟರ್ಸ್ ನಾವಿಬ್ಬರು ಆರ್ಟಿಸ್ಟ್ ಆ ಥರನೇ ಇದ್ವಿ ನಾವು ಸೆಟ್ಟಲ್ಲಿ ಕೂಡ.